ಕರ್ನಾಟಕ ಆದಿವಾಸಿ ರಕ್ಷಣಾ ಪರಿಷತ್ತಿನ ರಾಜ್ಯಾಧ್ಯಕ್ಷರು. ನನ್ನ ಗೆಳೆಯರಾದಂತಹ ರಾಜೇಶ್ ಅಂತ ಇವರು ನಮ್ಮ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು. ಇವರು ಸುರೇಶ್ ಅಂತ ಮಾಲೂರು ಜಿಲ್ಲಾಧ್ಯಕ್ಷರು. ಜಿ ಸ್ವಾಮಿ ಅಂತ ಇವರು ನಮ್ಮ ಪರಿಷತ್ತಿನ ಜಂಟಿ ಕಾರ್ಯದರ್ಶಿ. ವಾಸುದೇವ್ ಕಾಳೆ ನಮ್ಮ ಪರಿಷತ್ತಿನ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾಗಿದ್ದಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಕುಮುದ ನಮ್ಮ ಪರಿಷತ್ತಿನ ಉಪಾಧ್ಯಕ್ಷರು, ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ. ನಾವು ಬೆಳಗ್ಗೆಯಿಂದ ಇವತ್ತು ಒಂದು ಸಭೆಯನ್ನು ಶಾಸಕರ ಭವನದಲ್ಲಿ ನಾವು ಕರೆದಿದ್ವಿ. ಸಭೆಯ ವಿಚಾರಗಳೇನು ಅಂತಂದರೆ 32ನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ನಮ್ಮ ಆಗ್ರಹ ಈ 32ನೇ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಸರ್ಕಾರವೇ ಮಾಡಬೇಕು ಅಂತಕ್ಕಂಥದ್ದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಡೀ ಪ್ರಪಂಚವೇ ಆದಿವಾಸಿಗಳ ಹಕ್ಕುಗಳಿಗಾಗಿ ಈ ಒಂದು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇಡೀ ಭಾರತ ದೇಶದ ಪೂರ್ತಿ ಆ ಒಂದು ಆಗಸ್ಟ್ 9ನೇ ತಾರೀಕು ವಿಶ್ವ ಆದಿವಾಸಿ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸರಿ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಹುಬ್ಳಿ ಧಾರವಾಡ ಅಂದರೆ ಹುಬ್ಳಿಯ ಕೇಂದ್ರ ಸ್ಥಾನದಲ್ಲಿ ರಾಜ್ಯ ಮಟ್ಟದಲ್ಲಿ ವಿಶ್ವ ಆದಿವಾಸಿ ದಿನಾಚರಣೆಯನ್ನು ಆಗಸ್ಟ್ 9ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಮತ್ತು ರಾಜ್ಯದ ವಿವಿಧ ಬುಡಕಟ್ಟುಗಳು ಆವತ್ತು ಸಂಘಟನೆ ಅಲ್ಲಿ ಸಂಧಿ ಮಾಡ್ತಾರೆ, ಅಂದರೆ ಸಮಾಗಮ ಮಾಡ್ತಕ್ಕಂಥದ್ದು. ಮತ್ತು ಅಲ್ಲಿ ಹರಿಣಸಿಕಾರಿ ಸಮುದಾಯಗಳು ಏನು ಸೆಟ್ಲ್ಮೆಂಟ್ ಏರಿಯಾ ಇದೆಯೋ, ಯಾವುದು ಹುಬ್ಳಿ ಧಾರವಾಡ, ಗದಗ, ವಿಜಯಪುರ, ಬಾಗಲಕೋಟೆ, ಬೇರೆ ಬೇರೆ ಕಡೆ ಹಂಚಿ ಹರಿದೋಗಿರ್ತಕ್ಕಂಥ ಹರಿಣಸಿಕಾರಿ, ಪಾರ್ದಿ, ಪಾನ್ಸಿ ಪಾರ್ದಿ, ಏನು ಅಲೆಮಾರಿ ಬುಡಕಟ್ಟುಗಳು, ಆದಿವಾಸಿಗಳು ಏನಿದಾರೋ 49 ಬುಡಕಟ್ಟುಗಳು ಆಗಸ್ಟ್ 9ನೇ ತಾರೀಕು ರಾಜ್ಯ ಸಮಾವೇಶಗೊಳ್ಳುತ್ತದೆ. ಅಲ್ಲಿಗೆ ಸಂಬಂಧಪಟ್ಟಂಥ ಕೇಂದ್ರ ಸಚಿವರನ್ನು, ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು, ಅಲ್ಲಿಯ ಶಾಸಕರನ್ನು ಅಲ್ಲಿ ಅತಿಥಿಗಳಾಗಿ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಆ ಮುಖಾಂತರ ನಮ್ಮ ಹಕ್ಕುಗಳನ್ನು ಮಂಡನೆ ಮಾಡ್ತಕ್ಕಂಥ ದಿನವನ್ನಾಗಿ, ಅಂದರೆ ಅದು ವಿಶೇಷವಾಗಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಶುಶ್ರೂಷಕಿಯರನ್ನು ಅಭಿನಂದಿಸುವಂಥ, ಅವರಿಗೆ ಗೌರವ ಕೊಡುವಂಥ ದಿನ. ಇವತ್ತು ವಿಶ್ವಸಂಸ್ಥೆ ಅದನ್ನು ಘೋಷಣೆ ಮಾಡಿದೆ. ಏನಂತಂದರೆ ಪಾರಂಪರಿಕ ಶುಶ್ರೂಷಕಿಯರು. ಯಾಕಂತಂದರೆ ಈ ದಾದಿಯರು ಅಂತ ನಮ್ಮ ಏನು ಹೇಳ್ತೀವೋ, ನಮ್ಮ ಆದಿವಾಸಿಗಳಲ್ಲಿ ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಆ ಮಹಾನ್ ತಾಯಿಯರಿದ್ದಾರಲ್ಲ, ಆ ದಾದಿಯರು, ಅವರನ್ನು ಗೌರವಿಸ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಸುಮಾರು 49 ಬುಡಕಟ್ಟುಗಳಿಂದ 49 ದಾದಿಯರನ್ನು ನಮ್ಮ ಗೌರವಿಸ್ತಕ್ಕಂಥ ದಿನವನ್ನು ಅವತ್ತು ಆಚರಣೆ ಮಾಡ್ತೇವೆ. ಪ್ರತಿ ವರ್ಷವೂ ಹೋದ್ಸಲ ನಾವು ಯಾರು PhD ಮಾಡಿರ್ತಕ್ಕಂಥ ನಮ್ಮ ಆದಿವಾಸಿ ವಿದ್ಯಾರ್ಥಿಗಳನ್ನು ನಾವು ಗೌರವಿಸ್ತೀವಿ, ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ವಿ, ಆದಿವಾಸಿ ಸಿರಿಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತಿನ ಸಭೆಯ ವಿಚಾರ ಏನಂತಂದರೆ, ನಮಗೆ ಪ್ರಮುಖವಾಗಿ ಒಳ ಮೀಸಲಾತಿಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಅದಕ್ಕೆ ಪೂರಕವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಮುಖಾಂತರ 49 ಬುಡಕಟ್ಟುಗಳನ್ನು, ಒಟ್ಟಾರೆ 50 ಬುಡಕಟ್ಟುಗಳನ್ನು ಸಮೀಕ್ಷೆ ಮಾಡಿಸಿ ಆ ಸಮೀಕ್ಷೆಯಿಂದ ಬಂದಂಥ ದತ್ತಾಂಶಗಳನ್ನು ತಗೊಂಡು ನಮಗೆ ಒಳ ಮೀಸಲಾತಿಯನ್ನು ಕೊಡಬೇಕು. ಸುಪ್ರೀಂ ಕೋರ್ಟು ಬುಡಕಟ್ಟುಗಳಿಗೆ ಎಲ್ಲೂ ಒಳ ಮೀಸಲಾತಿ ಕೊಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಈಗಾಗಲೇ ಅನುಸೂಚಿತ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಟ್ಟಿರೋದ್ರಿಂದ ನಮಗೂ ಸಹ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಇವತ್ತು ತಗೊಳ್ತಾ ಇದ್ದೀವಿ. ಆ ನಿರ್ಣಯವನ್ನು ನಾವು ಸರ್ಕಾರಕ್ಕೂ ಕಳಿಸ್ತಾ ಇದ್ದೀವಿ. ಆಗಸ್ಟ್ 9ನೇ ತಾರೀಕಿನ ಅಲ್ಲಿ ನಮ್ಮ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ನಿರ್ಣಯಿಸಿ ನಾವು ಘೋಷಣೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಮತ್ತು ಆದಿವಾಸಿ ನಿಗಮ ಸ್ಥಾಪನೆಯಾಗಿದೆ. ಆ ನಿಗಮದಲ್ಲಿ ಅಧ್ಯಯನಕಾರರು, ಸಂಶೋಧಕರು, ಮತ್ತು ಹಂಪಿ ಯೂನಿವರ್ಸಿಟಿ ನಿವೃತ್ತ ಡಾಕ್ಟರ್ ಕೆ ಮೇತ್ರಿ ಅವರು ಏನಿದ್ದಾರೋ ಆ ಒಂದು ಆದಿವಾಸಿ ಅಭಿವೃದ್ಧಿ ನಿಗಮಕ್ಕೆ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು. ಅದರ ಮುಖಾಂತರ ಆದಿವಾಸಿಗಳಿಗೆ ಅನುಕೂಲ ಆಗುತ್ತೆ. ಬೇರೆ ಯಾರ್ಯಾರನ್ನೋ ಜ್ಞಾನವಿಲ್ಲದ, ತಿಳುವಳಿಕೆ ಇಲ್ಲದ ಯಾರನ್ನೋ ಒಬ್ಬರನ್ನೆಲ್ಲ ಅಧ್ಯಕ್ಷರು ಮಾಡಿದ್ರೆ ಮತ್ತೆ ನಮ್ಮನ್ನು ಹಿಂದಕ್ಕೆ ತಗೊಂಡೋಗ್ತದೆ. ಒಬ್ಬ ಪ್ರಬುದ್ಧರು, ಪ್ರಾಜ್ಞರು, ಜ್ಞಾನವಂತರು, ಸುಶಿಕ್ತರು, ವಿದ್ಯಾವಂತರಾದಂತಹ ಪ್ರೊಫೆಸರ್ ಕೆ ಮೇತ್ರಿಯವರನ್ನು ಅಲ್ಲಿಗೆ ಅಧ್ಯಕ್ಷನಾಗಿ ಮಾಡಬೇಕು ಅಂತ ಇವತ್ತು ನಿರ್ಣಯವನ್ನು ಬಯಸ್ತಾ ಇದ್ದೀವಿ. ಅವರು ಬುಡಕಟ್ಟು ಅಧ್ಯಯನದಲ್ಲಿದ್ದರು. ಹಂಪಿ ಯೂನಿವರ್ಸಿಟಿ ಇದೆಯಲ್ಲ, ಕನ್ನಡ ಹಂಪಿ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಅವರು ಪ್ರೊಫೆಸರ್ ಆಗಿ ಅಲ್ಲಿ ನಮ್ಮ ಬುಡಕಟ್ಟು ಅಧ್ಯಯನ ಸಂಸ್ಥೆಯಲ್ಲಿದ್ದರು. ಈಗ ಮುಖ್ಯಸ್ಥರು, ಅವರು ಮುಖ್ಯಸ್ಥರಾಗಿ ಮತ್ತು ಈಗ ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ಅವರು ನಮ್ಮದೇ ಸಮುದಾಯ ಆದ್ದರಿಂದ, ನಮ್ಮ ಆದಿವಾಸಿ ಸಮುದಾಯ ಆದ್ದರಿಂದ ಅವರು ಅನೇಕ ಪುಸ್ತಕಗಳನ್ನು ಎಲ್ಲವನ್ನು ಬರೆದಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ.